ನಾಟಕನ, ನಿನ್ ಕಾಳಜಿ ನಾಟಕನ, ನಿನ್ನ ಒಳ್ಳೆತನ ನಾಟಕನ? ನೀನು ನನ್ನ ಜೊತೆ ಇದ್ದಿದ್ದೇ ಇದಕ್ಕ? ನೀನು ಒಳ್ಳೆತನ ನಾಟಕ, ನೀನ್ ಮಾಡಿದ ನಾಟಕ, ನಿನ್ ಫ್ರೆಂಡ್ಶಿಪ್ ನಾಟಕ. ಇಷ್ಟು ದಿನ ನೀನ್ ಆಟ ಆಡ್ತಿದ್ದೆ, ಆದ್ರೆ ಇವತ್ತು ನೀನು ನನ್ನ ಭಾವನೆ ಜೊತೆ ಆಟ ಆಡ್ಬಿಟ್ಟೆ ಕೃಷ್ಣ. ಇನ್ಮೇಲೆ ನಾನು ಈ ಆಟಕ್ಕಿಲ್ಲ, ನಾನಿಲ್ಲ. ನನ್ನ ಮಾತು ಕೇಳಬೇಕು. ನನ್ನ ಮನಸ್ಸಲ್ಲಿ ನಿನ್ ಮೇಲೆ ಪ್ರೀತಿ ಇಲ್ಲ. ಆ ಪ್ರೀತಿ ಹುಟ್ಟೋದು ಇಲ್ಲ 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 ಇಲ್ಲ. ಲೈಫಲ್ಲಿ ನೀನ್ ನನಗೆ ಮುಖ ತೋರಿಸ್ಬೇಡ. ನಿನ್ನ ನನ್ನ ಅಧ್ಯಾಯ ಇಲ್ಲಿಗೆ ಮುಗ್ದೋಯ್ತು ಕೃಷ್ಣ. ಗುಡ್ ಬೈ. ಪ್ಲೀಸ್ ನನ್ನ ಮಾತು. ಕೃಷ್ಣ, ನಿನ್ನ ಜಾಗದಲ್ಲಿ ಬೇರೆ ಅವ್ರು ಯಾರಾದ್ರೂ ಇದ್ದಿದ್ರೆ ಕಪ್ಪಾಳ ಕೊಡ್ತಿದ್ದೆ ಕೃಷ್ಣ. ನೀನಾಗಿದ್ದಕ್ಕೆ ಸುಮ್ಮನೆ ಬಿಡ್ತಾ ಇದ್ದೀನಿ. ಅನುರಾಗದ ಈ ಭೇಟಿ ಹೊಸ ಕಥೆಯ ಮುನ್ನುಡಿದು ಮನಸ್ಸಿಗೆ ತಿಳಿಯದ ಅನುಭವ. ಅರೆಗಳಿಗೆಯ ನಿಶಬ್ದವು ಅಪರೂಪದ ಈ ಮಿಲನವು ಕಡಲು ನದಿಯ ಸಂಗಮ. ಗೊತ್ತಿಲ್ಲದೆ ಗುರಿಯಿಲ್ಲದೆ ಗುರುತಾಗುವ ಸಮಯ, ಸಿಡಿಲು ಮಳೆಯ ಲಕ್ಷಣ. ಹೊಸದಿರುವ ಈ ಬಂಧ ಹೊಸತೇನೋ ಹೇಳುತ್ತಿದೆ, ಬಿಸು ಮಾತಿಗೂ ಗುರುತೆ. ನಿನ್ ಕಾಲಿಗೆ ಬೀಳೋಂತ ಹುಡುಗಿನ ಅವಳು, ನೀನು ಅವಳನ್ನ ಅದಕ್ಕೆ ಇಷ್ಟಪಟ್ಟಿಲ್ಲ ಕೃಷ್ಣ. ನೀನು ಅವಳನ್ನ ಯಾವ್ದಕ್ಕೆ ಇಷ್ಟಪಟ್ಟಿದ್ಯಾ ಗೊತ್ತಾ? ಅವಳ ಆಟಿಟ್ಯೂಡ್ ನೋಡಿ ಇಷ್ಟಪಟ್ಟಿದ್ಯಾ, ಅವಳ ಒಳಗಿರೋ ಫೈರ್ ನೋಡಿ ಇಷ್ಟಪಟ್ಟಿದ್ಯಾ, ಲೈಫ್ ಮೇಲಿರೋ ಅವಳ ಅಪ್ರೋಚ್ನ ನೋಡಿ ಇಷ್ಟಪಟ್ಟಿದ್ಯಾ. ನೀನು ಇಂಥ ಹುಡುಗಿನ ಅಪ್ರೋಚ್ ಮಾಡಿದಾಗ ಪಟಾರ್ ಅಂತ ನಿನ್ ಪ್ರೀತಿ ಹೇಳಿದಾಗ ಪಟಾರ್ ಅಂತ ಅವ್ರು ಬಾಕ್ಲಾಕೋತಾರೆ. ಆದ್ರೆ ನೀನೇನ್ ಮಾಡ್ಬೇಕು ಹೇಳು? ಕೇಳು ಏನ್ ಮಾಡ್ಬೇಕು ಅಂತ ಹೇಳು. ಆ ಬಾಗಿಲು ಮುಂದೆ ನಿಂತು ಕಾಯ್ಬೇಕು. 1 ದಿನ ಆಗ್ಲಿ, 2 ದಿನ ಆಗ್ಲಿ, 3 ದಿನ ಆಗ್ಲಿ, ತಿಂಗಳಾಗ್ಲಿ, ವಾರ ಆಗ್ಲಿ, ವರ್ಷ ಆಗ್ಲಿ, ತಾಳ್ಮೆಯಿಂದ ನಿಂತ್ಕೊಂಡು ಕಾಯ್ಬೇಕು. ಒತ್ತಾಯ ಮಾಡಬಾರ್ದು, ಆ ಬಾಗಿಲನ್ನ ಒಡೆದಾಕ್ಬಾರ್ದು. ನಿಂತ್ಕೋ, ಕಾಯಿ. ನಿನ್ ಪ್ರೀತಿ ನಿಜವಾದ ಆಗಿದ್ರೆ ಹಂಗಲ್ಲ, ಒಂದಿನ ಆ ಬಾಗಿಲು ಓಪನ್ ಆಗುತ್ತೆ. ಬಾಗಿಲು ಓಪನ್ ಆದ ತಕ್ಷಣ ನಿನ್ನ ನೋಡಿ ಬೈತಾಳೆ. ನೀನ್ ನೋಡಿದ್ರೆ ನನಗೆ ಅಸಹ್ಯ ಆಗತ್ತೆ ಅಂತಾಳೆ, ಉಗಿತಾಳೆ, ಕಿರ್ಚಾಡ್ತಾಳೆ, ಎಲ್ಲ ಮಾಡ್ತಾಳೆ. ಆದ್ರೆ ನೀನ್ ಬಿಟ್ಕೊಡ್ಬೇಡ. ಒಂದು ಕ್ಷಣ ನಿನ್ ನಿಜವಾದ ಪ್ರೀತಿ ಒಳಗೆ ಅರ್ಥ ಆಗೇ ಆಗತ್ತೆ. ಆ ಕ್ಷಣಕ್ಕೋಸ್ಕರ ಕಾಯಿ ಕೃಷ್ಣ. ನೀನ್ ಗೆದ್ದ್ಯಾ, ಗೆದ್ದೇ ಗೆಲ್ತೀಯ. ಬಿಡ್ಕೊಡ್ಬೇಡ ಕೃಷ್ಣ, ನೀನು ಬಿಡ್ಕೊಡ್ಬೇಡ. ಬಿಡಲ್ಲ ಕಣ. ಗೋಡೆ ಕಟ್ಕೊಳ್ಳಿ ಕಣ ವಿನಯವಳ. ಬಿಟ್ಕೊಡಲ್ಲ. ಕಾಯ್ತೀನಿ ಅವಳ ಮನೆ ಮುಂದೆ, ಬಾಗ್ಲು ಮುಂದೆ ಹೋಗಿ ನಿಲ್ತೀನಿ, ಪ್ರೀತಿ ಮಾಡ್ತೀನಿ, ಪ್ರಯತ್ನ ಪಡ್ತೀನಿ ಕಣ, ಪ್ರಯತ್ನ ಪಡ್ತೀನಿ. ಅವಳನ್ನಂತೂ ಅಷ್ಟು ಸುಲಭ ಅಂದ್ಬಿಟ್ಕೊಡಲ್ಲ. ಇದ್ದು ನನ್ನ ತಮ್ಮ ಕೃಷ್ಣ ಅಂದ್ರೆ ಅವಳೇ ಅವಳು ಕಟ್ಟಿರೋ ಗೋಡೆನ ಹೊಡ್ಕೊಂಡು ಬರ್ಬೇಕು ವಿನಿ. ಅಲ್ಲಿವರೆಗೂ ಕಾಯ್ತೀನಿ, ಬಿಡಲ್ಲ. ಇಡೀ ಜನ್ಮ ಕಳೆದು ಪರವಾಗಿಲ್ಲ ವಿನಿ. ಅವಳನ್ನ ಮಾತ್ರ ಬಿಟ್ಕೊಡಲ್ಲ ಕಣ. ಅವಳನ್ನ ಮಾತ್ರ ಬಿಡಲ್ಲ. ಯಶು ಡಾರ್ಲಿಂಗ್, ಅಷ್ಟು ಮಾಡಿದ್ಯಾ? ಸರಿ, ಆಮೇಲೆ ಹೇಳ್ತೀನಿ. ಇತ್ತೀಚೆಗೆ ಮರುವ ಕಲೆ ಜಾಸ್ತಿ ಆಗೋಗಿದೆ ಅಪ್ಪ. ಈಗಲೇ ಹೇಳ್ಬಿಡ್ತೀನಿ ಕಣೆ. ಯಶೋ, ಲೈಫು ಸಖತ್ತಾಗಿ ನಡೀತಿದೆ. ಏನೋ ಗೊತ್ತಿಲ್ಲಪ್ಪ, ಟೈಮ್ ಕೂಡ ಬೊಂಬಾಟಾಗಿದೆ. ಆಕಾಶ ಬೊಂಬಾಟ ಕಾಣಿಸ್ತಿದೆ, ಗಾಳಿ ಎಲ್ಲ ನೆಮ್ಮದಿಯಾಗಿ ಬೀಸ್ತಿದೆ, ಜನ ಎಲ್ಲ ಸಖತ್ತಾಗಿ ಕಾಣಿಸ್ತಿದ್ದಾರಪ್ಪ, ಕಲರ್ ಆಗಿ. ಏನೋ ಎಲ್ಲ ಸಖತ್ತಾಗಿ ನಡೀತಿದ್ಯಪ್ಪ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಏನೋ ಗೊತ್ತು ಯಶೋ, ನೀನು ಏನ್ ಹೇಳ್ತೀಯ ಅಂತ. ಅಯ್ಯೋ ಕೃಷ್ಣ, ನೀನು ಏನೇ ಯೋಚನೆ ಮಾಡಬೇಕಾದ್ರು ಕ್ಲಿಯರ್ ಆಗಿ ಯೋಚನೆ ಮಾಡು, ಕಾಮಾಗಿ ಯೋಚನೆ ಮಾಡು ಅಂತ ಹೇಳ್ತೀಯ. ಅದೆಲ್ಲ ಖುಷಿಯಾಗಿ ಇಲ್ದೇದಾಗ ಯೋಚನೆ ಮಾಡ್ಬೇಕು ಡಾರ್ಲಿಂಗ್.
ನಾವಂತೂ ಖುಷಿಯಾಗಿದ್ದೀವಿ, ಆರಾಮಾಗಿದ್ದೀವಿ. ಈಗ ಅದೆಲ್ಲ ಯೋಚನೆ ಮಾಡೋದು ವೇಸ್ಟ್. ಏನಂತೀಯಾ? ಕರೆಕ್ಟ್ ಅಂತೀಯ ಬಿಡು. ಅಯ್ಯೋ ಕಳ್ಳಿ 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 ಕಳ್ಳಿ, ನಾನೇನು ಮಾಡಿಲ್ವೇ? ಕಳ್ಳಿ ಕಳ್ಳಿ, ಬಿಡಿ ಕಳ್ಳಿ 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 ಕಿರಿಸ್ಕೊಳ್ಳಿ, ಕಳ್ಳಿ ಮನೆ ಬಂದು ಕಿರಿಸ್ಕೊಳ್ಳಿ, ಕಳ್ಳಿ 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 ಕಳ್ಳಿ. ಕಳ್ಳಿನೂ ಅಲ್ಲ ಸುಳ್ಳಿನೂ ಅಲ್ಲ, ಅವಳ ಹೆಸರು ಸೌಮ್ಯ ಅಂತ. ನಮ್ ಜೊತೆನೆ ಇರೋದು ಅಂತ ಕರ್ಕೊಂಡು ಬಂದಿದ್ದಾರೆ ದಾನಶೂರ ಕರ್ಣ ಮತ್ತು ಅವನ ತಂಗಿ. ನೋಡೆ, ಇವನು ವಿನಯ್ ಅಂತ ನಮ್ಮನೆ ದೊಡ್ಡ ಮಗ. ಇವನು ಅವ್ರ ತಮ್ಮ ತರ್ಲೆ ಕೃಷ್ಣ ಅಂತ. ಇನ್ನೊಬ್ಬ ಇದ್ದಾನೆ ಭರತ್ ಅಂತ, ಅವನು ಕಾಲೇಜ್ ಲೆಕ್ಚರರು. ಓಹ್, ಇವರು ಸೂರ್ಯಪ್ರಕಾಶ್ ಅವ್ರ ಮಕ್ಕಳ? ದುರಾದೃಷ್ಟವಶ ಹಿಂಗಾಗಿ ಹಂಗಾಗೋಯ್ತು. ಏನ್ ಮಾಡೋಣ? ಡಾರ್ಲಿಂಗ್, ನಮ್ಮ ಯಶು ಇಲ್ಲಿ ಕಾಣಿಸ್ತಾ ಇಲ್ಲ. 5 ನಿಮಿಷದಿಂದ ಅವಳು ವಾಶ್ರೂಮಲ್ಲಿ ಇರೋದು ಅಂತ ಅನ್ಕೊಂಡು ಏನನ್ನ ಮಾತಾಡ್ಬಿಟ್ಟೆ. ಅವರು ಅವ್ರ ಫ್ರೆಂಡ್ ಮಗಳು ಮದುವೆ ಇದೆ ಅಂತ ಹೋಗಿದ್ದಾರೆ, ಬರೋದೊಂದು 2 ದಿನ ಆಗುತ್ತೆ ಅಂತ ಹೇಳಿದ್ರು. ಆಗಿದ್ರೆ ನಮ್ಗೇನು ಕೆಲಸ ಇಲ್ಲಿ? ನಾನು ಆಮೇಲೆ ಸಿಗ್ತೀನಿ. ಬಾಯ್.